ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಪಂಚದಲ್ಲಿ ಕಚಗುಳಿ ಕೊಟ್ರೆ ಮನುಷ್ಯರಂತೆ ನಗುವ ಒಂದು ಮರ ಇದೆ ಅಂತ ನಿಮ್ಗೆ ಗೊತ್ತಾ? ಹೌದು, ಅದು ಕೂಡ ನಮ್ಮ ಭಾರತದಲ್ಲೇ ಇದೆ. ಅದೇ ರೀತಿ ಈ ಪ್ರಪಂಚದಲ್ಲಿ ಇನ್ನೊಂದು ಮರವಿದೆ. ಆ ಮರವನ್ನ ಕಟ್ ಮಾಡಿದಾಗ ಅದರಿಂದ ನೀರು ಎಂಬುದು ಈ ರೀತಿ ಹೊರಗಡೆ ಬರುತ್ತೆ. ಈ ಮರವು ಕೂಡ ನಮ್ಮ ಭಾರತದಲ್ಲೇ ಇದೆ. ಇದರ ಜೊತೆಗೆ ಈ ಪ್ರಪಂಚದಲ್ಲಿ ಗಾಳಿಯಲ್ಲಿ ತೇಲಾಡುವ ಒಂದು ಮರ ಕೂಡ ಇದೆ. ಆದ್ರೂ ಕೂಡ ಅದು ಜೀವಂತವಾಗಿದೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಇಂತಹ ಬಹಳಷ್ಟು ವಿಚಿತ್ರವಾದ ಮತ್ತು ಅಪರೂಪದ ಮರಗಿಡಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಲಾಫಿಂಗ್ ಟ್ರೀ ನಮ್ಮ ಭಾರತದ ಉತ್ತರಾಖಂಡದ ಕಲದುಂಗಿ ಕಾಡಿನಲ್ಲಿ ಎಂತಹ ಮರ ಇದೆ ಅಂದ್ರೆ ಅದಕ್ಕೆ ಮನುಷ್ಯರಂತೆ ಕಚಗುಳಿ ಕೊಟ್ರೆ ನಗುತ್ತಂತೆ. ಈ ಮಾತನ್ನ ಕೇಳಿದ್ರೆ ನಿಮಗೆ ನಂಬಿಕೆ ಬರದೇ ಇರಬಹುದು, ಬಟ್ ಇದು 100% ನಿಜ. ಯಾವಾಗ ನೀವು ಈ ಮರವನ್ನ ಮುಟ್ಟಿಕೊಳ್ತೀರೋ ಆಗ ಈ ಮರಕ್ಕೆ ಕಚಗುಳಿ ಆಗುತ್ತಂತೆ. ಈ ಮರದ ಕಾಂಡವನ್ನ ನಮ್ಮ ಬೆರಳುಗಳಿಂದ ಟಚ್ ಮಾಡಿ ನಿಧಾನವಾಗಿ ಮಸಾಜ್ ಮಾಡಿದಂತೆ ರಬ್ ಮಾಡಿದ್ರೆ ಅದಕ್ಕಿರುವ ಕೊಂಬೆಗಳೆಲ್ಲ ಈ ರೀತಿ ಮೂವ್ ಆಗ್ತಾ ಇರುತ್ತವೆ. ಈ ಕಾರಣದಿಂದಲೇ ಪ್ರಜೆಗಳು ಇದನ್ನ ಲಾಫಿಂಗ್ ಟ್ರೀ ಎಂಬ ಹೆಸರಿನಿಂದ ಕೂಡ ಕರೀತಾ ಇರ್ತಾರೆ. ಈ ಮರದ ವೈಜ್ಞಾನಿಕ ಹೆಸರು ರ್ಯಾಂಡಿಯಾ ಡ್ಯುಮೆಟಾರಮ್. ಈ ಮರವನ್ನ ಮುಟ್ಟಿಕೊಂಡ್ರೆ ಇದಕ್ಕೆ ಮನುಷ್ಯರಂತೆ ಕಚಗುಳಿ ಆಗುತ್ತೆ. ಹಾಗಾದ್ರೆ ನಿಜಕ್ಕೂ ಯಾಕೆ ಈ ರೀತಿ ಆಗುತ್ತೆ ಎಂಬುದನ್ನ ವಿಜ್ಞಾನಿಗಳು ಇಂದಿಗೂ ಕೂಡ ರಿಸರ್ಚ್ ಮಾಡ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಇದರ ಬಗ್ಗೆ ಒಂದು ವಿಷಯ ಬೆಳಕಿಗೆ ಬಂದಿದೆ. ಅದೇನಂದ್ರೆ ಮನುಷ್ಯನ ಶರೀರದಿಂದ ಹೊರಗಡೆ ಬರುವ ಕೆಮಿಕಲ್ ಈ ಮರದ ಜೊತೆ ರಿಯಾಕ್ಷನ್ ಆಗ್ತಾ ಇರಬಹುದು ಎಂದು. ಸೊ ಈ ಕೆಮಿಕಲ್ ಇಂಬ್ಯಾಲೆನ್ಸ್ ಕಾರಣದಿಂದಲೇ ಈ ಮರ ಈ ರೀತಿ ಮೂವ್ ಆಗ್ತಾ ಇರಬಹುದು ಎಂದು ಹೇಳ್ತಿದ್ದಾರೆ. ಆದ್ರೆ ಕಾರಣ ಏನೇ ಆಗಿದ್ರು ಈ ಮರ ಈ ರೀತಿ ನಗ್ತಾ ಇರುವುದು ನಿಜವಾಗ್ಲೂ ಒಂದು ಅದ್ಭುತ ಅಂತ ಅನ್ಸುತ್ತೆ. ಕೇವಲ ಈ ಮರಕ್ಕೆ ಈ ರೀತಿ ಕಚಗುಳಿ ಕೊಡೋಕೆ ವರ್ಷಕ್ಕೆ ಕೆಲವು ಸಾವಿರಾರು ಜನ ಟೂರಿಸ್ಟ್ಗಳು ಬೇರೆ ದೇಶಗಳಿಂದ ನಮ್ಮ ಭಾರತಕ್ಕೆ ಬರ್ತಾ ಇದ್ದಾರೆ. ಬಾಟಲ್ ಟ್ರೀ, ನೀವು ಇದನ್ನ ಬಾಟಲ್ ನಂತಹ ಮರ ಅಂತ ಕೂಡ ಕರಿಬಹುದು. ಈ ಹೆಸರನ್ನ ಕೇಳಿದ್ರೆ ಕೆಲವು ಜನರಿಗೆ ನಗು ಕೂಡ ಬರುತ್ತೆ. ಆದ್ರೆ ಈ ಹೆಸರಿನ ಹಿಂದೆ ಒಂದು ಬಲವಾದ ಕಾರಣವಿದೆ. ಅದೇನಂದ್ರೆ ಈ ಮರ ನೋಡೋಕೆ ಸೇಮ್ ಒಂದು ಬಾಟಲ್ ಶೇಪ್ ನಲ್ಲೇ ಇರುತ್ತೆ. ಅದಕ್ಕಾಗಿಯೇ ಇದಕ್ಕೆ ಆ ಹೆಸರು ಬಂದಿದೆ. ಈ ಮರ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ 6 ರಿಂದ 8 ವರ್ಷಗಳವರೆಗೆ ಒಂದು ನಾರ್ಮಲ್ ಮರ ಬೆಳೆಯುವ ಹಾಗೆ ಬೆಳೆಯುತ್ತೆ. ಆದ್ರೆ ನಂತರದಿಂದ ಈ ಮರದ ಕಾಂಡ ಪೂರ್ತಿಯಾಗಿ ಒಂದು ಬಲೂನ್ ನಂತೆ ಈ ರೀತಿ ಉಬ್ಬಿ ಬಿಡುತ್ತೆ. ಈ ರೀತಿ ನಿಧಾನವಾಗಿ ಇದು ಎಷ್ಟು ದಪ್ಪವಾಗುತ್ತೆ ಅಂದ್ರೆ ಪೂರ್ತಿಯಾಗಿ ಒಂದು ಬಾಟಲ್ ಶೇಪ್ ನಲ್ಲಿ ಕಾಣುವ ಹಾಗೆ ಬದಲಾಗಿ ಬಿಡುತ್ತೆ. ಈ ಮರಗಳು ಹೆಚ್ಚಾಗಿ ನಮೀಬಿಯಾ ದೇಶದಲ್ಲಿ ಕಂಡು ಬರುತ್ತವೆ. ಈ ಮರ ನೋಡೋಕೆ ತುಂಬಾ ದೊಡ್ಡದಾಗಿ ಮತ್ತು ವಿಕಾರವಾಗಿ ಕಾಣಿಸುತ್ತೆ. ಆದ್ರೆ ಈ ಮರ ಇದಕ್ಕಿಂತ ತುಂಬಾ ಡೇಂಜರಸ್ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಇವುಗಳ ಕಾಂಡದಿಂದ ಒಂದು ರೀತಿಯ ವೈಟ್ ಕಲರ್ ಲಿಕ್ವಿಡ್ ಹೊರಗಡೆ ಬರ್ತಾ ಇರುತ್ತೆ. ಆ ಲಿಕ್ವಿಡ್ ತುಂಬಾ ಅಂದ್ರೆ ತುಂಬಾ ವಿಷಪೂರಿತವಾದದ್ದು. ಪೂರ್ವ ಕಾಲದಲ್ಲಿ ಬೇಟೆಗಾರರು ಈ ಬಿಳಿಯಾದ ವಿಷವನ್ನ ಅವರ ಬಾಣಗಳಿಗೆ ಹಚ್ಚಿ ಬೇಟೆಯಾಡ್ತಾ ಇದ್ರಂತೆ. ವಾಟರ್ ಟ್ರೀ ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡ್ತಾ ಇರುವ ಈ ಮರ ಯಾವುದೇ ಅದ್ಭುತಕ್ಕಿಂತ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು. ಇದು ಎಷ್ಟು ವಿಚಿತ್ರವಾಗಿರುತ್ತೆ ಅಂದ್ರೆ ಇದನ್ನ ಕಟ್ ಮಾಡಿದ್ರೆ ಅದರಿಂದ ನೀರು ಎಂಬುದು ಹೊರಗಡೆ ಬರುತ್ತೆ. ಇದು ಈ ರೀತಿ ಯಾಕೆ ಆಗ್ತಾ ಇದೆ ಎಂದು ವಿಜ್ಞಾನಿಗಳಿಗೂ ಕೂಡ ಅರ್ಥವಾಗ್ತಾ ಇಲ್ಲ. ಮಾಂಟೆನೆಗ್ರೋ ದೇಶದಲ್ಲಿರುವ ಈ ವಿಚಿತ್ರವಾದ ಮರದಿಂದ ಕಂಟಿನ್ಯೂಸ್ ಆಗಿ ನೀರು ಹೊರಗಡೆ ಬರ್ತಾ ಇರುತ್ತೆ. ಈ ಮರಕ್ಕೆ ಸಂಬಂಧಿಸಿದ ಇನ್ನೊಂದು ರಹಸ್ಯ ಏನು ಅಂದ್ರೆ ಯಾವಾಗ ಈ ಜಾಗದಲ್ಲಿ ಚಳಿಗಾಲ ಶುರುವಾಗುತ್ತೋ ಆಗ ಈ ಮರದಿಂದ ನೀರು ಹೊರಗಡೆ ಬರುವುದು ನಿಂತು ಬಿಡುತ್ತೆ. ಚಳಿಗಾಲ ಮುಗಿದು ಬೇಸಿಗೆಗಾಲ ಶುರುವಾದ ತಕ್ಷಣ ಈ ಮರದಿಂದ ನೀರು ಈ ರೀತಿ ಹೊರಗಡೆ ಬರಲು ಶುರುವಾಗುತ್ತೆ. ಇಂತಹ ಮರಗಳನ್ನ ಪ್ರಸ್ತುತ ನಮ್ಮ ಭಾರತದಲ್ಲೂ ಕೂಡ ನಾವು ನೋಡಬಹುದು. ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯ ಪಾಪಿಕೊಂಡ ಎಂಬ ಕಾಡಿನಲ್ಲಿ ಇಂತಹ ಒಂದು ಮರವನ್ನ ನಾವು ನೋಡಬಹುದು. ಈ ಮರವನ್ನು ಕಟ್ ಮಾಡಿದ ತಕ್ಷಣ ಇದರಿಂದ ತುಂಬಾ ಸ್ಪೀಡ್ ಆಗಿ ನೀರು ಯಾವ ರೀತಿ ಹೊರಗಡೆ ಬರ್ತಾ ಇದೆ ಎಂಬುದನ್ನು ಕೂಡ ನೀವೇ ನೋಡಿ. ಈ ಮರದಿಂದ ಹೊರಗಡೆ ಬರುವ ನೀರು ಸ್ವಲ್ಪ ಹುಳಿಯಾಗಿರುತ್ತಂತೆ. ಅಲ್ಲಿನ ಜನರು ಈ ಮರ ಅದರ ಕಾಂಡದಲ್ಲಿ ನೀರನ್ನ ಸ್ಟೋರ್ ಮಾಡಿಕೊಳ್ಳುತ್ತೆ ಎಂದು ಅವಶ್ಯಕತೆ ಬಿದ್ದಾಗ ಆ ನೀರಿನಿಂದ ಅವರ ದಾಹವನ್ನ ತೀರಿಸಿಕೊಳ್ಳುತ್ತೇವೆ ಎಂದು ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಈ ಮರವನ್ನು ಇಂಡಿಯನ್ ಲಾರೆಲ್ ಟ್ರೀ ಎಂಬ ಹೆಸರಿನಿಂದ ಕೂಡ ಕರೀತಾರೆ. ಇದು ಸರಿಸುಮಾರು 30 ಅಡಿಗಳಷ್ಟು ಎತ್ತರದವರೆಗೆ ಬೆಳೆಯುತ್ತೆ. ಹೆಲಿಕಾಪ್ಟರ್ ಟ್ರೀ, ಈ ಮರವನ್ನ ಮ್ಯಾಪಲ್ ಟ್ರೀ ಎಂಬ ಹೆಸರಿನಿಂದ ಕೂಡ ಕರೀತಾ ಇರ್ತಾರೆ. ಇವು ಪ್ರಮುಖವಾಗಿ ಏಷ್ಯಾ, ಯುರೋಪ್ ಮತ್ತು ನಾರ್ತ್ ಅಮೆರಿಕಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ. ಈ ಮರದ ಸ್ಪೆಷಾಲಿಟಿ ಏನು ಅಂದ್ರೆ ಇದರ ಕಾಯಿಗಳು ಮರದಿಂದ ಉರುಳಿ ಕೆಳಗಡೆ ಬೀಳ್ತಾ ಇರುವಾಗ ಒಂದು ಹೆಲಿಕಾಪ್ಟರ್ ರೆಕ್ಕೆಗಳಂತೆ ತಿರುಗ್ತಾ ಇರುವ ಹಾಗೆ ಅನ್ಸುತ್ತೆ. ಈ ಮರದಲ್ಲಿ ಹೆಚ್ಚಾಗಿ ಇಂತಹ ಬೀಜಗಳೇ ಬೆಳೆಯುತ್ತವೆ. ಸೊ ಈ ಮರದಲ್ಲಿ ಗುಚ್ಚೆ ರೂಪದಲ್ಲಿ ಬೀಜಗಳು ಬೆಳೆಯೋದ್ರಿಂದ ಒಂದೇ ಸಲ ಕೆಳಗಡೆ ಬಿದ್ರೆ ಅವು ಒಡೆದು ಹೋಗುವ ಅವಕಾಶವಿರುತ್ತೆ. ಸೊ ಆ ರೀತಿ ಒಡೆದು ಹೋದ್ರೆ ಆ ಬೀಜಗಳು ವೇಸ್ಟ್ ಆಗಿ ಬಿಡುತ್ತವೆ. ಅಂದ್ರೆ ಅದರಿಂದ ಇನ್ನೊಂದು ಮರ ಬೆಳೆಯುವುದಿಲ್ಲ. ಸೊ ಅದಕ್ಕಾಗಿಯೇ ಪ್ರಕೃತಿ ಇದಕ್ಕೆ ಒಂದು ಸ್ಪೆಷಲ್ ಪವರ್ ಅನ್ನ ಕೊಟ್ಟು ಈ ಮರವನ್ನ ತಯಾರಿಸಿದೆ. ಸೊ ಅದಕ್ಕಾಗಿಯೇ ಈ ಮರದ ಬೀಜಗಳು ಮರದಿಂದ ಕೆಳಗಡೆ ಬೀಳ್ತಾ ಇರುವಾಗ ಆ ಬೀಜಗಳಿಗೆ ಇರುವ ವಿಚಿತ್ರವಾದ ರೆಕ್ಕೆಗಳ ಕಾರಣದಿಂದ ಸ್ಲೋ ಮೋಷನ್ ನಲ್ಲಿ ಹೆಲಿಕಾಪ್ಟರ್ ರೀತಿಯಲ್ಲಿ ನಿಧಾನವಾಗಿ ನೆಲದ ಮೇಲೆ ಬೀಳುತ್ತವೆ. ಇದರಿಂದ ಆ ಮರದ ಬೀಜ ತುಂಬಾ ಸೇಫ್ ಆಗಿ ಲ್ಯಾಂಡ್ ಆಗುತ್ತೆ. ಟ್ರೀ ಇನ್ ದಿ ಏರ್. ಕೆಲವು ದಿನಗಳ ಹಿಂದೆ ಇಂಟರ್ನೆಟ್ ನಲ್ಲಿ ಈ
ಮರ ತುಂಬಾ ವೇಗವಾಗಿ ವೈರಲ್ ಆಗಿದೆ. ಇದನ್ನ ಗಾಳಿಯಲ್ಲಿ ಅಳುಗಾಡ್ತಾ ಇರುವ ಮರ ಎಂದು ಕೂಡ ಹೇಳ್ತಾ ಇರ್ತಾರೆ. ಈ ಮರ ಭಾರತದ ಹರಿಯಾಣ ರಾಜ್ಯದ ಹಂಪಿ ನಗರದ ಒಂದು ಹಳೆ ದೇವಸ್ಥಾನದಲ್ಲಿದೆ. ಈ ಮರ ಅದರ ಬೇರಿನಿಂದ ಈ ರೀತಿ ಸಪರೇಟ್ ಆಗಿ ಗಾಳಿಯಲ್ಲಿ ನಿಂತಿದೆ. ಆದ್ರೂ ಕೂಡ ಈ ಮರ ಸತ್ತು ಹೋಗದೆ, ಒಣಗಿ ಹೋಗದೆ ಈ ರೀತಿ ಹಸಿರಾಗಿ ಜೀವಂತವಾಗಿದೆ. ಅಷ್ಟೇ ಅಲ್ಲ, ಒಂದು ಸಾಧಾರಣ ಮರದಂತೆ ಇದು ಕೂಡ ಬೆಳೀತಾ ಇದೆ. ಇದು ಗಾಳಿಯಲ್ಲಿ ತೇಲಾಡ್ತಾ ಇರುವ ಹಾಗೆ ನಮಗೆ ಕಾಣಿಸಿದ್ರು ಕೂಡ ಅಲ್ಲಿನ ಜನರು ಮಾತ್ರ ಇದೊಂದು ಪವಾಡವೆಂದು ಆ ಮರಕ್ಕೆ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಜನರು ಹೇಳ್ತಾ ಇರೋದೇನೆಂದ್ರೆ, ಈ ಮರಕ್ಕೆ ದಾರಗಳನ್ನ ಕಟ್ಟಿ ಕೋರಿಕೆಗಳನ್ನ ಕೋರಿಕೊಂಡ್ರೆ ಆ ಕೋರಿಕೆಗಳು ತೀರುತ್ತವೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಆದ್ರೆ ಒಂದು ಮರ ನೆಲಕ್ಕೆ ಟಚ್ ಆಗದೆ, ಅದರ ಬೇರುಗಳು ನೆಲದಲ್ಲಿ ಹೋಗದೆ ಇಷ್ಟು ಕಾಲದವರೆಗೆ ಹೇಗೆ ಜೀವಂತವಾಗಿದೆ ಎಂಬುದನ್ನ ಯೋಚನೆ ಮಾಡಬೇಕಾದ ವಿಷಯವೇ. ನೀವೇ ಒಂದ್ಸಲ ನೋಡಿ, ಈ ಮರದ ಕಾಂಡಕ್ಕೆ ಮತ್ತು ಅದರ ಬೇರುಗಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲದ ಹಾಗೆ ಹೇಗೆ ಗಾಳಿಯಲ್ಲಿ ನಿಂತಿದೆ ಅಂತ. ಇದನ್ನ ಅದ್ಭುತ ಅನ್ಬೇಕು ಅಥವಾ ಸೈನ್ಸ್ ಅನ್ಬೇಕು, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಾ ಇದೆ. ಹಾಗಾದ್ರೆ ಇದರ ಬಗ್ಗೆ ನಿಮ್ಗೇನ್ ಅನಿಸ್ತಾ ಇದೆ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಬಾವೋಬಾಬ್ ಟ್ರೀ ಆಫ್ರಿಕಾದಲ್ಲಿ ಕಂಡುಬರುವ ಅತಿ ದೊಡ್ಡ ಮತ್ತು ಅತ್ಯಂತ ವಿಚಿತ್ರವಾದ ಮರಗಳಲ್ಲಿ ಈ ಬಾವೋಬಾಬ್ ಮರ ಕೂಡ ಒಂದು. ಈ ಮರದ ಎತ್ತರ ಸರಿಸುಮಾರು 40ರಿಂದ 60 ಅಡಿಗಳಷ್ಟಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ, ಈ ಮರಗಳೆಲ್ಲ 1000 ವರ್ಷಗಳಿಗಿಂತ ಅಧಿಕ ಪುರಾತನವಾದ ಮರಗಳು. ಈ ಪ್ರಪಂಚದಲ್ಲಿ ಇಷ್ಟೊಂದು ಜಾಸ್ತಿ ಏಜ್ ಇರುವ ಮರಗಳು ತುಂಬಾ ಕಡಿಮೆ ಇವೆ. ಸಾಧಾರಣವಾಗಿ ಯಾವುದಾದ್ರೂ ಮರಕ್ಕೆ ಬಿಸಿಲುಗಾಲದಲ್ಲಿ ನೀರು ಸಿಗದೇ ಇದ್ರೆ ಅದು ಸತ್ತು ಹೋಗುವ ಅಥವಾ ಒಣಗಿ ಹೋಗುವ ಅವಕಾಶವಿರುತ್ತೆ. ಆದ್ರೆ ಈ ಮರ ಆಫ್ರಿಕಾದಲ್ಲಿ ನೀರಿಲ್ಲದ ಮರುಭೂಮಿಯಂತಹ ಪ್ರದೇಶದಲ್ಲಿ ಬಿಸಿಲಿನಲ್ಲಿ ಬಹಳಷ್ಟು ವರ್ಷಗಳಿಂದ ಜೀವಂತವಾಗಿದೆ. ಇದಕ್ಕೆ ಕಾರಣ ಈ ಮರದ ಸ್ಟ್ರಕ್ಚರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಒಂದು ಅದ್ಭುತವಾದ ಸ್ಪೆಷಾಲಿಟಿ ಇದೆ. ಅದೇನಂದ್ರೆ, ಈ ಪ್ರದೇಶದಲ್ಲಿ ಯಾವಾಗ ಮಳೆ ಬೀಳುತ್ತೋ ಆಗ ಆ ನೀರನ್ನ ಈ ಮರ ಅದರ ಕಾಂಡದೊಳಗಡೆ ಎಳೆದುಕೊಂಡು ಬಿಡುತ್ತೆ. ಈ ರೀತಿ ಅದರ ಕಾಂಡದಲ್ಲಿ ಕೆಲವು ಸಾವಿರಾರು ಲೀಟರ್ಗಳಷ್ಟು ನೀರನ್ನ ಸ್ಟೋರ್ ಮಾಡಿಕೊಳ್ಳುತ್ತೆ. ಇದೇ ಕಾರಣದಿಂದ ಆ ಮರ ನೀರಿಲ್ಲದೆ ಕೆಲವು ವರ್ಷಗಳವರೆಗೆ ಜೀವಿಸಬಲ್ಲದು. ಇದರ ಜೊತೆಗೆ ಈ ಮರದ ಎಲೆಗಳಲ್ಲೂ ಕೂಡ ಜಾಸ್ತಿ ಮೊತ್ತದ ವಿಟಮಿನ್ ಸಿಗುತ್ತವೆ. ಅದಕ್ಕಾಗಿಯೇ ಆಫ್ರಿಕಾದಲ್ಲಿ ಬಹಳಷ್ಟು ಜನ ಈ ಮರದ ಎಲೆಗಳನ್ನ ಬೇಯಿಸಿಕೊಂಡು ತಿಂತಾ ಇರ್ತಾರೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ಸ್ಯಾಂಡ್ ಬಾಕ್ಸ್ ಟ್ರೀ. ಈ ಸ್ಯಾಂಡ್ ಬಾಕ್ಸ್ ಟ್ರೀ ಉತ್ತರ ಮತ್ತು ದಕ್ಷಿಣ ಅಮೆರಿಕದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಕಂಡು ಬರುತ್ತೆ. ಈ ಮರ ಅದರ ಟ್ರಂಕ್ ಉದ್ದಕ್ಕೂ ಅಂದ್ರೆ ಅದರ ಕಾಂಡದ ಪೂರ್ತಿ ತುಂಬಾ ಚೂಪಾದ ಮುಳ್ಳುಗಳನ್ನ ಹೊಂದಿರುತ್ತೆ. ಯಾರಾದ್ರೂ ಗೊತ್ತಾಗದೆ ಈ ಮರದ ಮೇಲೆ ಕೈಗಳನ್ನ ಇಟ್ರೆ ಅಥವಾ ಅವರ ಬಾಡಿ ಟಚ್ ಆದ್ರೆ ಆ ಮುಳ್ಳುಗಳು ಅವರ ಶರೀರಕ್ಕೆ ಇಳಿದು ಬಿಡುತ್ತವೆ. ನೀವೇ ನೋಡಿ ಆ ಮುಳ್ಳುಗಳು ಎಷ್ಟು ಚೂಪಾಗಿವೆ ಅಂತ. ಈ ಮುಳ್ಳುಗಳು ಸರಿಸುಮಾರು 2ರಿಂದ 3 ಸೆಂಟಿಮೀಟರ್ಗಳಷ್ಟು ಉದ್ದವಿರುತ್ತವೆ. ಅದೇ ರೀತಿ ಈ ಮರಕ್ಕೆ ಇಷ್ಟೊಂದು ಮುಳ್ಳುಗಳು ಇರೋದ್ರಿಂದ ಮರಗಳನ್ನ ಏರುವ ಪ್ರಾಣಿಗಳು ಅಂದ್ರೆ ಕೋತಿಗಳಂತಹ ಪ್ರಾಣಿಗಳು ಈ ಮರಗಳ ಮೇಲೆ ಏರೋದೇ ಇಲ್ಲ. ಈ ಸ್ಯಾಂಡ್ ಬಾಕ್ಸ್ ಮರ ಸರಿಸುಮಾರು 60 ಮೀಟರ್ಗಳವರೆಗೆ ಅಂದ್ರೆ 200 ಅಡಿಗಳಷ್ಟು ಎತ್ತರದವರೆಗೆ ಬೆಳೆಯುತ್ತೆ. ಈ ಮರದ ಬೀಜಗಳು ಹಣ್ಣಾಗುವ ಸಮಯಕ್ಕೆ ಅದರ ಬೀಜಗಳು ವಿಸ್ಫೋಟನೆಗೊಳ್ಳುತ್ತವೆ. ಅಂದ್ರೆ ಸೇಮ್ ಒಂದು ಬಾಂಬಿನಂತೆ ಬ್ಲಾಸ್ಟ್ ಆಗಿ ಬಿಡುತ್ತವೆ. ಆಗ ಆ ಮರದಲ್ಲಿರುವ ಬೀಜಗಳು ತುಂಬಾ ಸ್ಪೀಡ್ ಆಗಿ ಬೇರೆ ಬೇರೆ ಜಾಗಕ್ಕೆ ಹೋಗಿ ಬೀಳುತ್ತವೆ. ಇದರ ಬೀಜಗಳ ವೇಗ ಸರಿಸುಮಾರು 70 ಕಿಲೋಮೀಟರ್ಗಳಷ್ಟಿರುತ್ತೆ. ಈ ಹಣ್ಣು ಬ್ಲಾಸ್ಟ್ ಆದಾಗ ಆ ಬೀಜಗಳು ಬ್ಲಾಸ್ಟ್ ಆದ ಜಾಗದಿಂದ 150ರಿಂದ 330 ಅಡಿಗಳಷ್ಟು ದೂರದವರೆಗೆ ಹೋಗಿ ಬೀಳುತ್ತವೆ. ಅಷ್ಟೇ ಅಲ್ಲದೆ ಆ ಜಾಗದಲ್ಲಿ ಯಾರಾದ್ರೂ ನಿಂತ್ರೆ ಆ ವ್ಯಕ್ತಿಗೆ ತುಂಬಾ ಅಪಾಯ ಕೂಡ ಇರುತ್ತೆ. ಹಾಗೆಯೇ ಈ ಮರ ಒಂದು ಬಿಳಿಯಾದ ರಾಸಾಯನಿಕ ಪದಾರ್ಥವನ್ನು ಕೂಡ ಉತ್ಪತ್ತಿ ಮಾಡುತ್ತೆ. ಆ ರಸದಲ್ಲಿ ಬೊಬ್ಬೆಗಳನ್ನ ಹುಟ್ಟಿಸುವಂತಹ ವಿಷ ಅಧಿಕವಾಗಿರುತ್ತೆ. ಅದೇ ರೀತಿ ಒಂದು ವೇಳೆ ಆ ವಿಷ ಕಣ್ಣಿನಲ್ಲಿ ಬಿದ್ರೆ ಅವರ ಕಣ್ಣುಗಳು ಕೂಡ ಹೋಗುವ ಅವಕಾಶವಿರುತ್ತೆ. ಚಿತಾವರ್ ಟ್ರೀ. ಈ ಪ್ರಪಂಚದಲ್ಲಿ ಎಂತಹ ಒಂದು ಅಪರೂಪದ ಮರ ಇದೆ ಅಂದ್ರೆ ಆ ಮರದ 1 ಇಂಚಿನಷ್ಟು ಚಿಕ್ಕ ತುಂಡು ಕೆಲವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಲ್ಲಿರುತ್ತೆ. ಈ ಮರದ ತುಂಡನ್ನ ಒಂದು ಅದ್ಭುತ ಎಂದು ಭಾವಿಸಲಾಗುತ್ತೆ. ಯಾಕೆಂದ್ರೆ ಈ ಮರದ ತುಂಡು ಈ ರೀತಿ ಸುರುಳಿ ಆಕಾರದಲ್ಲಿ ಇರೋದ್ರಿಂದ ಇದನ್ನ ನೀರಿನಲ್ಲಿ ಹಾಕಿದ ತಕ್ಷಣ ಅದು ಒಂದು ಹಾವಿನಂತೆ ಈಜುತ್ತಾ ನೀರು ಯಾವ ಕಡೆ ಹರಿಯುತ್ತೋ ಆ ದಿಕ್ಕಿಗೆ ವಿರುದ್ಧವಾಗಿ ಹೋಗುತ್ತೆ. ಹೌದು, ನೀವು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅದನ್ನ ನೋಡಬಹುದು. ಆದ್ರೆ ಇದರ ಹಿಂದೆ ಇರುವ ರಹಸ್ಯ ಏನು ಎಂಬುದು ಮಾತ್ರ ಇಂದಿಗೂ ಯಾರಿಗೂ ಕಂಡು ಹಿಡಿಯೋಕೆ ಆಗಿಲ್ಲ. ಅದಕ್ಕಾಗಿಯೇ ಪ್ರಜೆಗಳು ಈ ಮರವನ್ನ ಒಂದು ಅದ್ಭುತ ಎಂದು ಕರೀತಾ ಇರ್ತಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ ಈ ಮರ ಕೇವಲ ಭಾರತ ದೇಶದಲ್ಲಿ ಮಾತ್ರವೇ ಕಂಡು ಬರುತ್ತೆ. ಇದನ್ನ ಅಷ್ಟು ಈಸಿಯಾಗಿ ನೋಡೋಕು ಕೂಡ ಆಗಲ್ಲ. ಬಹಳಷ್ಟು ಜನ ಆಯುರ್ವೇದ ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಈ ಮರ ದಟ್ಟವಾದ ಕಾಡಿನಲ್ಲಿ ಅಥವಾ ಹಿಮಾಲಯ ಪರ್ವತಗಳಲ್ಲಿ ಮಾತ್ರವೇ ಸಿಗುತ್ತೆ ಎಂದು ಹೇಳಲಾಗುತ್ತೆ. ಹಿಂದೂ ಗ್ರಂಥಗಳ ಪ್ರಕಾರ ಈ ಮರವನ್ನ ಗರುಡ ಸಂಜೀವಿನಿ ಎಂದು ಕೂಡ ಕರೆಯಲಾಗುತ್ತೆ. ಇದು ಎಷ್ಟು ಕಾಸ್ಟ್ಲಿ ಅಂದ್ರೆ ಇದರ ಬೆಲೆ ಲಕ್ಷಾಂತರ ಮತ್ತು ಕೋಟ್ಯಾಂತರ ರೂಪಾಯಿ
ರೂಪಾಯಿಗಳಲ್ಲಿ ಇರುತ್ತೆ. ಯಾಕಂದ್ರೆ ಈ ಚಿಟಾವರ್ ಮರ ಸಿಗುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿಯೇ ಇಂತಹ ಮರವನ್ನ ಡೂಪ್ಲಿಕೇಟ್ ಮಾಡಿ ಬಹಳಷ್ಟು ಜನ ಮಾರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೆವಿಲ್ಸ್ ಟವರ್ ಟ್ರೀ ಅಮೆರಿಕದ ವ್ಯೋಮಿಂಗ್ ನಲ್ಲಿ ಒಂದು ವಿಚಿತ್ರವಾದ ಬೆಟ್ಟವಿದೆ. ಅದನ್ನ ಡೆವಿಲ್ಸ್ ಟ್ರೀ ಎಂಬ ಹೆಸರಿನಿಂದ ಕರೀತಾ ಇರ್ತಾರೆ. ಈ ಬೆಟ್ಟದ ಎತ್ತರ 265 ಮೀಟರ್ಗಳು ಮತ್ತು ಅಗಲ 300 ಮೀಟರ್ಗಳವರೆಗೆ ಇರುತ್ತೆ. ಕೆಲವು ಜನ ಸೈಂಟಿಸ್ಟ್ ಗಳ ಪ್ರಕಾರ ಈ ಬೆಟ್ಟ ಕೆಲವು ಸಾವಿರಾರು ವರ್ಷಗಳ ಹಿಂದೆ ಒಂದು ದೊಡ್ಡ ಮರವಾಗಿರಬಹುದು ಎಂದು ಹೇಳ್ತಿದ್ದಾರೆ. ನೀವು ಕೂಡ ಚೆನ್ನಾಗಿ ಗಮನಿಸಿದ್ರೆ ಈ ಬೆಟ್ಟ ಒಂದು ಮರವನ್ನ ಕಟ್ ಮಾಡಿದ ಕೆಳಗಿನ ಭಾಗದಂತೆ ಕಾಣಿಸುತ್ತೆ. ಇದರ ಮೇಲೆ ಇಂದಿಗೂ ಕೂಡ ಬಹಳಷ್ಟು ಜನ ರಿಸರ್ಚ್ ಗಳನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವು ಜನ ಸೈಂಟಿಸ್ಟ್ ಗಳು ಇದು ನಿಜವಾಗ್ಲೂ ಒಂದು ಪುರಾತನ ಮರದ ಉಳಿದು ಹೋದ ಭಾಗವೆಂದು, ಈ ಮರ ಜೀವಂತವಾಗಿದ್ದಾಗ ಇದರ ಎತ್ತರ ಸರಿಸುಮಾರು 6 ಕಿಲೋಮೀಟರ್ಗಳಷ್ಟು ಎತ್ತರದವರೆಗೆ ಇತ್ತು ಎಂದು ಹೇಳ್ತಿದ್ದಾರೆ. ಅದೇ ರೀತಿ ಇನ್ನೂ ಕೆಲವು ಜನ ವಿಜ್ಞಾನಿಗಳು ಈ ಬೆಟ್ಟ ಒಂದು ಲಾವಾದಿಂದ ತಯಾರಾಗಿದೆ ಎಂದು ಕೂಡ ಹೇಳ್ತಿದ್ದಾರೆ. ಇದರ ಹೊರಗಿನ ಭಾಗ ನೋಡಿದ್ರೆ ಲಾವಾ ಹರಿದಿರುವ ದಾರಿಯಂತೆ ಕಾಣಿಸುತ್ತೆ. ಆದ್ರೆ ಈ ರೀತಿ ಹೆಕ್ಸಾಗೋನಲ್ ಸ್ಟ್ರಕ್ಚರ್ ಎಂಬುದು ಒಂದು ಜೀವಂತವಾಗಿರುವ ಯಾವುದಾದ್ರೂ ಒಂದು ಜೀವಿಯಿಂದಲೇ ಏರ್ಪಡುತ್ತೆ. ಲಾವಾದಲ್ಲಿ ಇಂತಹ ಒಂದು ಹೆಕ್ಸಾಗೋನಲ್ ಸ್ಟ್ರಕ್ಚರ್ ತಯಾರಾಗುವ ಸ್ವಭಾವ ಇರೋದಿಲ್ಲ. ನೀವಿದನ್ನ ಚೆನ್ನಾಗಿ ಗಮನಿಸಿದ್ರೆ ಈ ಡೆವಿಲ್ಸ್ ಟವರ್ ಮರದ ಮೇಲಿನ ಭಾಗ ಪೂರ್ತಿಯಾಗಿ ಫ್ಲಾಟ್ ಆಗಿರುತ್ತೆ. ಇದನ್ನ ನೋಡಿದ್ರೆ ಯಾರೋ ಇದನ್ನ ಗರಗಸದಿಂದ ಕೊಯ್ದಿದ್ದಾರೆ ಅಂತ ಅನ್ಸುತ್ತೆ. ಸೊ ಇಂತಹ ಬೆಟ್ಟದಂತಹ ಮರಗಳು ಈ ಪ್ರಪಂಚದಲ್ಲಿ ಬಹಳಷ್ಟಿವೆ. ಆಸ್ಟ್ರೇಲಿಯಾ, ಕೆನಡಾ, ಅಮೆರಿಕ, ಆಫ್ರಿಕಾ, ನಮೀಬಿಯಾ, ಇಥಿಯೋಪಿಯಾ ಮತ್ತು ಸೌತ್ ಆಫ್ರಿಕಾದ ಜೊತೆಗೆ ಅರ್ಜೆಂಟೀನಾ, ವೆನಿಜುವೆಲಾ ಮತ್ತು ರಷ್ಯಾದಲ್ಲೂ ಕೂಡ ಇಂತಹ ಮಿಸ್ಟೀರಿಯಸ್ ಮರಗಳನ್ನ ನೋಡಬಹುದು. ಸೊ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಇಂತಹ ಮರಗಳು ಪೂರ್ವ ಕಾಲದಲ್ಲಿ ಇದ್ರೂ ಇರಬಹುದು ಅಂತ ಅನ್ಸುತ್ತೆ. ಸೊ ಇವು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ಎಲ್ಲಾ ಮರಗಳಲ್ಲಿ ನಿಮಗೆ ಯಾವುದು ಅತ್ಯಂತ ವಿಚಿತ್ರವಾದ ಮತ್ತು ಭಯಂಕರವಾದ ಮರ ಅಂತ ಅನಿಸಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.